ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯ 5ರಲ್ಲಿ ಬರುವ ಅಭ್ಯಾಸ 5.2ರ 5ನೇ, 6ನೇ ಮತ್ತು 7ನೇ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ. ಹಿಂದಿನ ವಿಡಿಯೋಗಳಲ್ಲಿ ನಾನು ಅಭ್ಯಾಸ 5.2ರ 1ರಿಂದ 4 ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಸೊ ನಾವೀಗ 5ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 21 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಅಂತ ಹೇಳಿ ಈ ರೀತಿ 3 ಉಪ ಪ್ರಶ್ನೆಗಳನ್ನು ನಿಮಗೆ ನೀಡಿದ್ದಾರೆ. ಅದರಲ್ಲಿ ಮೊದಲನೇ ಉಪ ಪ್ರಶ್ನೆಯಲ್ಲಿ ಕಂಸದ ಉದ್ದ, ಎರಡನೇ ಉಪ ಪ್ರಶ್ನೆಯಲ್ಲಿ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡ, ಮೂರನೇ ಉಪ ಪ್ರಶ್ನೆಯಲ್ಲಿ ಅನುರೂಪ ಜಾಗದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಮಗೆ ನೀಡಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನಮಗೆ ಒಂದು ವೃತ್ತದ ತ್ರಿಜ್ಯವನ್ನ 21 ಸೆಂಟಿಮೀಟರ್ ಆಗಿ ನೀಡಿರೋದ್ರಿಂದ ತ್ರಿಜ್ಯ r = 21 ಸೆಂಟಿಮೀಟರ್ ಆಗಿ ಬರೆದುಕೊಳ್ಳೋಣ. ಸೊ ಅದೇ ರೀತಿ ನಮಗೆ ಈ ಕಂಸವು ವೃತ್ತ ಕೇಂದ್ರದಲ್ಲಿ ಉಂಟು ಮಾಡುವ ಕೋನವನ್ನು ನಮಗೆ 60 ಡಿಗ್ರಿ ಆಗಿ ನೀಡಿರೋದ್ರಿಂದ ಕೋನ θ = 60 ಡಿಗ್ರಿ ಎಂದು ಬರೆದುಕೊಳ್ಳೋಣ. ಸೊ ನಾವೀಗ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುವ ಕಂಸದ ಉದ್ದವನ್ನು ಕಂಡುಹಿಡಿಯೋಣ. ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರವು θ/360 ಡಿಗ್ರಿ ಗುಣಿಸು 2πr ಆಗುತ್ತದೆ. ಸೊ ನಾವೀಗ ಈ ಸೂತ್ರದಲ್ಲಿ ಥೀಟಾನ ಬೆಲೆ 60 ಡಿಗ್ರಿಯನ್ನು ಆದೇಶಿಸಿದಾಗ θ/360 ಡಿಗ್ರಿಯು 60/360 ಡಿಗ್ರಿ ಆಗುತ್ತದೆ. ಗುಣಿಸು 2ನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು. ಗುಣಿಸು ಫೈನ ಬೆಲೆಯನ್ನು ನಾವು ಇಲ್ಲಿ 22/7 ಆದೇಶಿಸಿಕೊಳ್ಳೋಣ. ಗುಣಿಸು ಆರ್ನ ಬೆಲೆಯನ್ನು ನಮಗೆ 21 ಸೆಂಟಿಮೀಟರ್ ಆಗಿ ನೀಡಿರೋದ್ರಿಂದ ಆರ್ನ ಸ್ಥಾನದಲ್ಲಿ ನಾವು 21 ಆದೇಶಿಸಿಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ 0 ಮತ್ತು 0ನ್ನು ಕ್ಯಾನ್ಸಲ್ ಮಾಡೋಣ. 6 1 6, 6 6 36 ಆಗುತ್ತದೆ. 7 1 7, 7 3 21 ಆಗುತ್ತದೆ. 3 1 3, 3 2 6 ಆಗುತ್ತದೆ. 2 1 2, 2 1 2 ಆಗುತ್ತದೆ. ಸೊ ಹೀಗೆ ನಾವು ಸಂಕ್ಷೇಪಿಸಿದಾಗ ಇಲ್ಲಿ ಉಳಿಯುವುದು 22 ಮಾತ್ರ. ಆದ್ದರಿಂದ ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿಯನ್ನು ಉಂಟು ಮಾಡುವ ಕಂಸದ ಉದ್ದವು ಇಲ್ಲಿ 22 ಸೆಂಟಿಮೀಟರ್ ಆಗುತ್ತದೆ. ಸೊ ನಾವೀಗ ಎರಡನೇ ಉಪ ಪ್ರಶ್ನೆ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಅದಕ್ಕಾಗಿ ನಾನಿಲ್ಲಿ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವಾದ θ/360 ಡಿಗ್ರಿ ಗುಣಿಸು πr² ಬರೆದುಕೊಂಡಿದ್ದೇನೆ. ನಾನೀಗ ಈ ಸೂತ್ರದಲ್ಲಿ ಥೀಟಾನ ಬೆಲೆ 60 ಡಿಗ್ರಿಯನ್ನು ಆದೇಶಿಸಿದಾಗ ಈ θ/360 ಡಿಗ್ರಿ 60/360 ಡಿಗ್ರಿ ಆಗುತ್ತದೆ. ಗುಣಿಸು ಫೈನ ಬೆಲೆಯನ್ನು 22/7 ಆಗಿ ಬರೆದುಕೊಳ್ಳೋಣ. ಗುಣಿಸು ಆರ್ನ ಬೆಲೆಯನ್ನು ನಮಗೆ 21 ಸೆಂಟಿಮೀಟರ್ ಆಗಿ ನೀಡಿರೋದ್ರಿಂದ ಆರ್ನ ಸ್ಥಾನದಲ್ಲಿ ನಾವು 21 ಆದೇಶಿಸಿದಾಗ ಆರ್ದ ವರ್ಗವು 21ರ ವರ್ಗವಾಗುತ್ತದೆ. ಮುಂದಿನ ಹಂತದಲ್ಲಿ ಇದನ್ನು ಸಂಕ್ಷೇಪಿಸೋಣ. 0 ಮತ್ತು 0ನ್ನು ಕ್ಯಾನ್ಸಲ್ ಮಾಡೋಣ. 6 1 6, 6 6 36 ಆಗುತ್ತದೆ. 2 3 6, 2 1 2, 2 1 2 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ 11ನ್ನು ಇದ್ದಾಗೆ ಬರೆದುಕೊಳ್ಳೋಣ. ಛೇದದಲ್ಲಿರುವ 3 × 7 ಸಹ ಇದ್ದಾಗೆ ಬರೆದುಕೊಳ್ಳೋಣ. ಈ 21ರ ವರ್ಗವನ್ನು ನಾವು 21 × 21 ಆಗಿ ಬರೆದುಕೊಳ್ಳೋಣ. 7 1 7, 7 3 21 ಆಗುತ್ತದೆ. 3 1 3, 3 1 3 ಆಗುತ್ತದೆ. ಸೊ ಹೀಗೆ ಸಂಕ್ಷೇಪಿಸಿದ ನಂತರ ಉಳಿದಿರುವ 11 ಮತ್ತು 21ನ್ನು ಗುಣಿಸಿಕೊಂಡಾಗ ಬರುವ ಗುಣಲಬ್ಧವು 231 ಆಗುತ್ತದೆ. ಆದ್ದರಿಂದ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಇಲ್ಲಿ 231 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ನಾವೀಗ ಮೂರನೇ ಉಪ ಪ್ರಶ್ನೆ ಅನುರೂಪ ಜಾಗದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಈ AB ಯಿಂದ ಉಂಟಾದ ವೃತ್ತಖಂಡವು APB ಆಗಿದೆ. ಇದರ ವಿಸ್ತೀರ್ಣವನ್ನು ನಾವೀಗ ಕಂಡುಹಿಡಿಯಬೇಕು. ಸೊ ಈ APBಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದರೆ ಅಂದರೆ ಈ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದರೆ ನಾವು ತ್ರಿಜ್ಯಾಂತರ ಖಂಡ OAPBಯಲ್ಲಿ ನಾವು ಸಮಬಾಹು ತ್ರಿಭುಜ OABಯನ್ನು ಕಳೆಯಬೇಕು. ಆದ್ದರಿಂದ ನಾನಿಲ್ಲಿ ಅನುರೂಪ ಜಾಗದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಸಮಬಾಹು ತ್ರಿಭುಜ OABಯ ವಿಸ್ತೀರ್ಣವೆಂದು ಬರೆದುಕೊಂಡಿದ್ದೇನೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 ಸೆಂಟಿಮೀಟರ್ ಸ್ಕ್ವೇರ್ ಆಗಿರೋದ್ರಿಂದ ಇಲ್ಲಿ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸ್ಥಾನದಲ್ಲಿ 231 ಆದೇಶಿಸಿಕೊಳ್ಳೋಣ. ಮೈನಸ್ ಸಮಬಾಹು ತ್ರಿಭುಜ OABಯ ವಿಸ್ತೀರ್ಣದ ಸೂತ್ರವು ವರ್ಗಮೂಲ 3/4 ಗುಣಿಸು ಈ ಸಮಬಾಹು ತ್ರಿಭುಜದ ಯಾವುದಾದರೂ ಒಂದು ಬಾವಿನ ವರ್ಗವಾಗಿರುತ್ತದೆ = 231 ಮೈನಸ್ ವರ್ಗಮೂಲ 3/4 ಗುಣಿಸು
ಓ ಎ ಅಂದರೆ ಈ ಸಮಬಾಹು ತ್ರಿಭುಜದ ಒಂದು ಬಾಹುವಿನ ಅಳತೆಯಾಗಿದೆ. ಸಮಬಾಹು ತ್ರಿಭುಜದಲ್ಲಿ ಎಲ್ಲ ಬಾಹುಗಳ ಅಳತೆಗಳು ಸಮನಾಗಿರುತ್ತವೆ. ಜೊತೆಗೆ ಈ ಓ ಎ ಬಾಹು ವೃತ್ತದ ತ್ರಿಜ್ಯವೂ ಸಹ ಆಗಿರೋದ್ರಿಂದ ವೃತ್ತದ ತ್ರಿಜ್ಯವನ್ನು ನಮಗೆ 21 ಸೆಂಟಿಮೀಟರ್ ಆಗಿ ನೀಡಿರೋದ್ರಿಂದ ಓ ಎ ಜಾಗದಲ್ಲಿ ನಾವು 21 ಆದೇಶಿಸಿಕೊಂಡಾಗ ಓ ಎದ ವರ್ಗವು 21ರ ವರ್ಗವಾಗುತ್ತದೆ. ಈಸ್ ಈಕ್ವಲ್ ಟು 231 ಇದಾಗೆ ಬರೆಯಿರಿ. ಮೈನಸ್ 21ರ ವರ್ಗವು 21 ಗುಣಿಸು 21 ಆಗುತ್ತದೆ. 21 ಗುಣಿಸು 21 441 ಆಗುತ್ತದೆ. ಗುಣಿಸು ವರ್ಗಮೂಲ 3/4 ಇದ್ದಾಗೆ ಬರೆಯಿರಿ. ಆದ್ದರಿಂದ ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣವು ಇಲ್ಲಿ 231 ಮೈನಸ್ 441 ವರ್ಗಮೂಲ 3/4 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ನಾವೀಗ 6ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 15 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದ ಒಂದು ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಜಾದಿಂದ ಉಂಟಾದ ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇಲ್ಲಿ ಫೈನ ಬೆಲೆಯನ್ನು 3.14 ಹಾಗೂ ವರ್ಗಮೂಲ 3ರ ಬೆಲೆಯನ್ನು 1.73 ಎಂದು ಬಳಸಿ ಅಂತ ನೀಡಿದ್ದಾರೆ. ಸೊ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಲು ಸುಲಭವಾಗುವ ಹಾಗೆ ನಾನು ಇಲ್ಲಿ ಓ ಕೇಂದ್ರ ಇರುವ ಒಂದು ವೃತ್ತವನ್ನು ಬಿಡಿಸಿಕೊಂಡಿದ್ದೇನೆ. ಈ ಓ ಕೇಂದ್ರ ಇರುವ ವೃತ್ತದಲ್ಲಿ ಎ ಬಿ ಜಾ ಆಗಿದೆ. ಈ ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತಿದೆ. ಹಾಗೆ ಈ ಜಾದ ಅಂತ್ಯ ಬಿಂದುಗಳನ್ನು ನಾನು ವೃತ್ತ ಕೇಂದ್ರ ಓಗೆ ಸೇರಿಸಿ 2 ತ್ರಿಜ್ಯಗಳನ್ನು ಎಳೆದುಕೊಂಡಿದ್ದೇನೆ. ಸೊ ಪ್ರಶ್ನೆ ಪ್ರಕಾರ ನಾವು ಜಾ ಎ ಬಿಯಿಂದ ಉಂಟಾದ ಲಘು ವೃತ್ತಖಂಡದ ವಿಸ್ತೀರ್ಣ ಅಂದರೆ ಎ ಪಿ ಬಿಯ ವಿಸ್ತೀರ್ಣ ಮತ್ತು ಜಾ ಎ ಬಿಯಿಂದ ಉಂಟಾದ ಅಧಿಕ ವೃತ್ತಖಂಡ ಎ ಕ್ಯೂ ಬಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಸೊ ಪ್ರಶ್ನೆಯಲ್ಲಿ ನಮಗೆ ವೃತ್ತದ ತ್ರಿಜ್ಯವನ್ನು 15 ಸೆಂಟಿಮೀಟರ್ ಆಗಿ ನೀಡಿರೋದ್ರಿಂದ ನಾವಿಲ್ಲಿ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಎಂದು ಬರೆದುಕೊಳ್ಳೋಣ. ಹಾಗೆಯೇ ಜಾವು ವೃತ್ತ ಕೇಂದ್ರದಲ್ಲಿ ಉಂಟು ಮಾಡುವ ಕೋನವನ್ನು 60 ಡಿಗ್ರಿಯಾಗಿ ನೀಡಿರುವುದರಿಂದ ಇಲ್ಲಿ ವೃತ್ತ ಕೇಂದ್ರದಲ್ಲಿ ಉಂಟು ಮಾಡುವ ಕೋನವು ತ್ರಿಜ್ಯಾಂತರ ಖಂಡದ ಕೋನವಾಗಿರೋದ್ರಿಂದ ನಾವಿಲ್ಲಿ ತ್ರಿಜ್ಯಾಂತರ ಖಂಡದ ಕೋನ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಎಂದು ಬರೆದುಕೊಳ್ಳೋಣ. ಸೊ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಜಾ ಎ ಬಿಯಿಂದ ಉಂಟಾಗಿರುವ ಲಘು ವೃತ್ತಖಂಡ ಎ ಪಿ ಬಿಯ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಈ ಲಘು ವೃತ್ತಖಂಡ ಎ ಪಿ ಬಿಯ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಾದ್ರೆ ನಾವು ಲಘು ತ್ರಿಜ್ಯಾಂತರ ಖಂಡ ಓ ಎ ಪಿ ಬಿಯ ವಿಸ್ತೀರ್ಣದಲ್ಲಿ ನಾವು ಸಮಬಾಹು ತ್ರಿಭುಜ ಓ ಎ ಬಿಯ ವಿಸ್ತೀರ್ಣವನ್ನ ಕಳೆಯಬೇಕಾಗುತ್ತದೆ. ಆದ್ದರಿಂದ ನಾನಿಲ್ಲಿ ಲಘು ವೃತ್ತಖಂಡ ಎ ಪಿ ಬಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಸಮಬಾಹು ತ್ರಿಭುಜ ಓ ಎ ಬಿಯ ವಿಸ್ತೀರ್ಣವೆಂದು ಬರೆದುಕೊಂಡಿದ್ದೇನೆ. ಸೊ ಇಲ್ಲಿ ತ್ರಿಭುಜ ಎ ಒ ಬಿ ಒಂದು ಸಮಬಾಹು ತ್ರಿಭುಜವಾಗುತ್ತದೆ. ಏಕೆಂದರೆ ಈ ತ್ರಿಭುಜದ ಓ ಎ ಮತ್ತು ಒ ಬಿ ಬಾಹುಗಳು ಈ ವೃತ್ತದ ತ್ರಿಜ್ಯಗಳಾಗಿರುವುದರಿಂದ ವೃತ್ತದ ತ್ರಿಜ್ಯಗಳೆಲ್ಲವೂ ಸಮನಾಗುವುದರಿಂದ ಈ ತ್ರಿಭುಜದ ಓ ಎ ಮತ್ತು ಒ ಬಿ ಬಾಹುಗಳು ಸಹ ಸಮನಾಗುತ್ತವೆ. ಈ ಸಮನಾದ ಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಹ ಸಮನಾಗಿರುವುದರಿಂದ ಇಲ್ಲಿ ಕೋನ ಎ ಮತ್ತು ಕೋನ ಬಿ ಗಳ ಅಳತೆಗಳು 60 ಡಿಗ್ರಿಗೆ ಸಮನಾಗುತ್ತವೆ. ಅಂದರೆ ಕೋನ ಎ 60 ಡಿಗ್ರಿ, ಕೋನ ಬಿ 60 ಡಿಗ್ರಿ ಆಗುತ್ತವೆ. ಪ್ರಶ್ನೆಯಲ್ಲಿ ನಮಗೆ ವೃತ್ತ ಕೇಂದ್ರದ ಕೋನವು 60 ಡಿಗ್ರಿ ಆಗಿ ನೀಡಿರುವುದರಿಂದ ಓ ಕೋನವು 60 ಡಿಗ್ರಿ ಆಗಿದೆ. ಅದೇ ರೀತಿ ಇಲ್ಲಿ ಎ ಕೋನ ಮತ್ತು ಬಿ ಕೋನಗಳು ಸಹ 60 ಡಿಗ್ರಿ ಆಗಿರುವುದರಿಂದ ಈ ತ್ರಿಭುಜದ ಪ್ರತಿಯೊಂದು ಕೋನಗಳು ಸಮನಾಗುತ್ತವೆ. ಹಾಗಾಗಿ ತ್ರಿಭುಜ ಎ ಒ ಬಿಯು ಸಮಕೋನೀಯ ಅಥವಾ ಸಮಬಾಹು ತ್ರಿಭುಜವಾಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಗುಣಿಸು 5r² ಅನ್ನ ಬರೆದುಕೊಳ್ಳೋಣ. ಮೈನಸ್ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರವು ವರ್ಗಮೂಲ 3/4 ಗುಣಿಸು ಬಾಹುವಿನ ವರ್ಗವಾಗಿರುತ್ತದೆ. ಆದ್ದರಿಂದ ನಾವಿಲ್ಲಿ ಸಮಬಾಹು ತ್ರಿಭುಜ ಎ ಒ ಬಿಯ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ವರ್ಗಮೂಲ 3/4 ಗುಣಿಸು ಬಾಹು ಎ ಒನ ಅಥವಾ ಒ ಬಿ ಅಥವಾ ಎ ಬಿಯ ವರ್ಗವಾಗಿ ಬರೆದುಕೊಳ್ಳೋಣ. ಏಕೆಂದರೆ ಸಮಬಾಹು ತ್ರಿಭುಜದಲ್ಲಿ ಪ್ರತಿಯೊಂದು ಬಾಹುವಿನ ಅಳತೆಯು ಸಮನಾಗಿರುತ್ತವೆ. ಆದ್ದರಿಂದ ನಾವಿಲ್ಲಿ ಈ ಎ ಒ ಬಿ ತ್ರಿಭುಜದ ಯಾವುದೇ ಬಾಹುವಿನ ವರ್ಗವನ್ನು ನಾವಿಲ್ಲಿ ಬರೆಯಬಹುದು. ಸೊ ಮುಂದಿನ ಹಂತದಲ್ಲಿ ಈ ಥೀಟಾದ ಸ್ಥಾನದಲ್ಲಿ ನಾವು ಥೀಟಾದ ಬೆಲೆ 60 ಡಿಗ್ರಿಯನ್ನು ಆದೇಶಿಸಿಕೊಂಡಾಗ ಥೀಟಾ ಭಾಗಿಸು 360 ಡಿಗ್ರಿ 60/360 ಡಿಗ್ರಿ ಆಗುತ್ತದೆ. ಗುಣಿಸು ಫೈನ ಬೆಲೆಯನ್ನು ನಮಗೆ 3.14 ಬಳಸಿ ಅಂತ ಹೇಳಿರೋದ್ರಿಂದ ಫೈನ ಸ್ಥಾನದಲ್ಲಿ ನಾವು 3.14 ಬರೆದುಕೊಂಡೋಣ. ಗುಣಿಸು ಆರ್ನ ಬೆಲೆ 15 ಆಗಿರೋದ್ರಿಂದ ಆರ್ನ ಸ್ಥಾನದಲ್ಲಿ 15 ಆದೇಶಿಸಿದಾಗ ಆರ್ದ ವರ್ಗವು 15ರ ವರ್ಗವಾಗುತ್ತದೆ. ಮೈನಸ್
ವರ್ಗಮೂಲ 3ರ ಬೆಲೆಯನ್ನು 1.73 ಬಳಸಿ ಅಂತ ಹೇಳಿರೋದ್ರಿಂದ ವರ್ಗಮೂಲ 3ರ ಸ್ಥಾನದಲ್ಲಿ ನಾವು 1.73 ಬರೆದುಕೊಳ್ಳೋಣ. ಭಾಗಿಸು 4 ಇದಾಗೆ ಬರೆದುಕೊಳ್ಳೋಣ. ಗುಣಿಸು ಸಮಬಾಹು ತ್ರಿಭುಜ AOBಯ ಒಂದು ಬಾವಿನ ಅಳತೆಯು 15 ಆಗಿರೋದ್ರಿಂದ ನಾವಿಲ್ಲಿ OAನ ಸ್ಥಾನದಲ್ಲಿ 15 ಆದೇಶಿಸಿಕೊಂಡಾಗ ಬಾವು OAನ ವರ್ಗವು ಇಲ್ಲಿ 15ರ ವರ್ಗವಾಗುತ್ತದೆ. ಸೊ ಇದನ್ನು ನಾವಿಲ್ಲಿ ಸಂಕ್ಷೇಪಿಸೋಣ. ಇಲ್ಲಿ 0 ಕ್ಯಾನ್ಸಲ್ ಮಾಡೋಣ. 6 1 6, 6 6 36 ಆಗುತ್ತದೆ. ಸೊ 3.14 ಇದಾಗೆ ಇಟ್ಟುಕೊಳ್ಳಿ. 15ರ ವರ್ಗವನ್ನು ನಾನು 15 ಗುಣಿಸು 15 ಆಗಿ ಬರೆದುಕೊಂಡಿದ್ದೇನೆ. 3 2 6, 3 5 15 ಆಗುತ್ತದೆ. ಸೊ ನಾವೀಗ ಈ 3.14ಕ್ಕೆ 2ರಿಂದ ಭಾಗಿಸಿಕೊಳ್ಳೋಣ. 2 1 2, 2 1 2 ಆಗುತ್ತದೆ. 3ರಲ್ಲಿ 2ನ್ನು ಕಳೆದಾಗ ಉಳಿಯುವ ಶೇಷ 1. ಮುಂದಿನ ಅಂಕೆ 1 ತೆಗೆದುಕೊಳ್ಳಬೇಕಾದರೆ ನಾವಿಲ್ಲಿ ಬಿಂದುವನ್ನು ನೀಡಿ 1 ತೆಗೆದುಕೊಂಡಾಗ ಇದು 11 ಆಗುತ್ತದೆ. 2 5 10 ಆಗುತ್ತದೆ. ಸೊ 11ರಲ್ಲಿ 10 ಕಳೆದಾಗ ಉಳಿಯುವ ಶೇಷ 1 1 ಮತ್ತು 4 14 ಆಗುತ್ತದೆ. 2 7 14 ಆಗುತ್ತದೆ. 1.57 ಗುಣಿಸು 15 5 75 ಆಗುತ್ತದೆ. ಇವೆರಡನ್ನು ಗುಣಿಸಿಕೊಂಡಾಗ ಬರುವ ಗುಣಲಬ್ಧವು 117.75 ಆಗುತ್ತದೆ. ಮೈನಸ್, ಸೊ ಇದನ್ನು ನಾವಿಲ್ಲಿ ಸಂಕ್ಷೇಪಿಸಿಕೊಳ್ಳೋಣ. 1.73 ಭಾಗಿಸು 4, 15ರ ವರ್ಗವು 15 ಗುಣಿಸು 15 225 ಆಗಿ ಬರೆದುಕೊಳ್ಳೋಣ. ಸೊ ನಾವೀಗ ಈ 225ಕ್ಕೆ 4ರಿಂದ ಭಾಗಿಸಿಕೊಂಡಾಗ ಬರುವ ಭಾಗಲಬ್ಧವು 56.25 ಆಗುತ್ತದೆ. ಆದ್ದರಿಂದ ನಾವಿಲ್ಲಿ 1.73 ಗುಣಿಸು ಈ 56.25 ಗುಣಿಸಿಕೊಂಡಾಗ ಬರುವ ಉತ್ತರವು 97.3 ಆಗುತ್ತದೆ. 117.75ರಲ್ಲಿ 97.3 ಕಳೆದಾಗ ಬರುವ ಉತ್ತರ 20.45. ಆದ್ದರಿಂದ ಲಘುವೃತ್ತ ಖಂಡ APBಯ ವಿಸ್ತೀರ್ಣವು ಇಲ್ಲಿ 20.45 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹೀಗೆ ನಾವು ಈ ಲಘುವೃತ್ತ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಅಧಿಕ ವೃತ್ತಖಂಡ AQBಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇಲ್ಲಿ ಅಧಿಕ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದರೆ ನಾವು ಈ ವೃತ್ತದ ವಿಸ್ತೀರ್ಣದಲ್ಲಿ ಲಘುಖಂಡದ ವಿಸ್ತೀರ್ಣವನ್ನು ಕಳೆಯಬೇಕು. ಹಾಗಾಗಿ ನಾನಿಲ್ಲಿ ಅಧಿಕ ವೃತ್ತಖಂಡ AQBಯ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಮೈನಸ್ ಲಘುವೃತ್ತಖಂಡ APBಯ ವಿಸ್ತೀರ್ಣವೆಂದು ಬರೆದುಕೊಂಡಿದ್ದೇನೆ. ವೃತ್ತದ ವಿಸ್ತೀರ್ಣದ ಸೂತ್ರವು πr² ಆಗಿದೆ. ಮೈನಸ್ ಲಘುವೃತ್ತಖಂಡ APBಯ ವಿಸ್ತೀರ್ಣವನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಲಘುವೃತ್ತಖಂಡದ ವಿಸ್ತೀರ್ಣವು 20.45 ಆಗಿರೋದ್ರಿಂದ ಲಘುವೃತ್ತಖಂಡ APBಯ ವಿಸ್ತೀರ್ಣದ ಸ್ಥಾನದಲ್ಲಿ ನಾವು 20.45 ಆದೇಶಿಸಿಕೊಳ್ಳೋಣ. ಮುಂದಿನ ಹಂತದಲ್ಲಿ ಪೈನ ಬೆಲೆ 3.14 ಗುಣಿಸು ಆರ್ನ ಬೆಲೆ 15 ಆದೇಶಿಸಿದಾಗ πrದ ವರ್ಗವು 3.14 ಗುಣಿಸು 15ರ ವರ್ಗವಾಗುತ್ತದೆ. ಮೈನಸ್ ಈ 20.45 ಇದಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಲ್ ಟು 3.14 ಗುಣಿಸು 15ರ ವರ್ಗ 15 ಗುಣಿಸು 15 225 ಆಗುತ್ತದೆ. ಮೈನಸ್ 20.45. ಸೊ ಮುಂದಿನ ಹಂತದಲ್ಲಿ ಈ 3.14 ಮತ್ತು 225 ಗುಣಿಸಿಕೊಂಡಾಗ ಬರುವಂಥ ಗುಣಲಬ್ಧ 706.5 ಆಗುತ್ತದೆ. ಮೈನಸ್ ಈ 20.45 ಇದ್ದಾಗೆ ಬರೆದುಕೊಳ್ಳೋಣ. ಈ 706.5ರಲ್ಲಿ 20.45 ಕಳೆದಾಗ ಬರುವ ಉತ್ತರ 686.06 ಆಗುತ್ತದೆ. ಆದ್ದರಿಂದ ಅಧಿಕ ವೃತ್ತಖಂಡದ ವಿಸ್ತೀರ್ಣವು ಇಲ್ಲಿ 686.06 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ನಾವೀಗ 7ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 12 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತದಲ್ಲಿ ಒಂದು ಜಾವು ಕೇಂದ್ರದಲ್ಲಿ 120 ಡಿಗ್ರಿ ಕೋನವನ್ನುಂಟು ಮಾಡುತ್ತದೆ. ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಪೈನ ಬೆಲೆಯನ್ನು 3.14 ಮತ್ತು ವರ್ಗಮೂಲ 3ರ ಬೆಲೆಯನ್ನು 1.73 ಎಂದು ಬಳಸಿ ಅಂತ ನೀಡಿದ್ದಾರೆ. ಸೊ ಈ ಪ್ರಶ್ನೆಯನ್ನು ಬಿಡಿಸಲು ಅನುಕೂಲಕರವಾಗುವ ಹಾಗೆ ಪ್ರಶ್ನೆ ಪ್ರಕಾರ ನಾವಿಲ್ಲಿ O ಕೇಂದ್ರ ಇರುವ ಒಂದು ವೃತ್ತವನ್ನು ಬಿಡಿಸಿಕೊಳ್ಳೋಣ. AB ಜಾವನ್ನು ರಚಿಸಿ ಈ ಜಾದ ಅಂತ್ಯ ಬಿಂದುಗಳನ್ನು ವೃತ್ತ ಕೇಂದ್ರಕ್ಕೆ ಸೇರಿಸಿ 2 ತ್ರಿಜ್ಯಗಳನ್ನು ರಚನೆ ಮಾಡಿಕೊಳ್ಳೋಣ. ಈ ತ್ರಿಜ್ಯಗಳ ಉದ್ದವನ್ನು ನಮಗೆ 12 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಜೊತೆಗೆ ಈ AB ಜಾವು ವೃತ್ತ ಕೇಂದ್ರದಲ್ಲಿ 120 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಅಂತ ಹೇಳಿರೋದ್ರಿಂದ ಕೋನ AOB 120 ಡಿಗ್ರಿ ಎಂದು ಬರೆದುಕೊಳ್ಳೋಣ. ಸೊ ಪ್ರಶ್ನೆಯಲ್ಲಿ ನಮಗೆ ವೃತ್ತದ ತ್ರಿಜ್ಯವನ್ನು 12 ಸೆಂಟಿಮೀಟರ್ ಆಗಿ ನೀಡಿರೋದ್ರಿಂದ ತ್ರಿಜ್ಯ R = 12 ಸೆಂಟಿಮೀಟರ್ ಎಂದು ಬರೆದುಕೊಳ್ಳೋಣ. ಅದೇ ರೀತಿ ಜಾವು ವೃತ್ತ ಕೇಂದ್ರದಲ್ಲಿ ಉಂಟು ಮಾಡುವ ಕೋನ 120 ಡಿಗ್ರಿ ಆಗಿರೋದ್ರಿಂದ ತ್ರಿಜ್ಯಾಂತರ ಖಂಡದ ಕೋನ θ = 120 ಡಿಗ್ರಿ ಎಂದು ಬರೆದುಕೊಳ್ಳೋಣ. ಸೊ ನಾವೀಗ ತ್ರಿಭುಜ AOB ಯಲ್ಲಿ OD ಲಂಬ AB ಎಳೆಯೋಣ. ಇದನ್ನೇ ನಾವಿಲ್ಲಿ ಬರೆದುಕೊಳ್ಳಬೇಕು. OD ಲಂಬ AB ಎಳೆಯಿರಿ ಎಂದು ಬರೆಯಬೇಕು. ಹಾಗೆಯೇ ಈ ODಯು ಕೋನ AOBಯನ್ನು ಅರ್ಧಿಸುತ್ತದೆ. ಅಂದರೆ ಈ ODಯು ಕೋನ AOBಯನ್ನು 2 ಸಮನಾದ ಭಾಗಗಳಾಗಿ ಮಾಡುತ್ತದೆ. ಅಂದರೆ AOB ಕೋನವು 120 ಡಿಗ್ರಿ ಆಗಿರೋದ್ರಿಂದ ಈ ODಯು
AOD ಕೋನವನ್ನು 60 ಡಿಗ್ರಿಯಾಗಿ ಅದೇ ರೀತಿ BOD ಕೋನವನ್ನು 60 ಡಿಗ್ರಿಯಾಗಿ ಎರಡು ಸಮಭಾಗಗಳಾಗಿ ಮಾಡುತ್ತದೆ. ಆದ್ದರಿಂದ ನಾನಿಲ್ಲಿ ODಯು ABಯನ್ನು ಅರ್ಧಿಸುತ್ತದೆ ಎಂದು ಬರೆದುಕೊಂಡಿದ್ದೇನೆ. ಆದ್ದರಿಂದ ಕೋನ AOD = 60 ಡಿಗ್ರಿ ಅಂದರೆ 120 ಡಿಗ್ರಿಯ ಅರ್ಧ 60 ಡಿಗ್ರಿ ಎಂದು ಬರೆದುಕೊಂಡಿದ್ದೇನೆ. ಸೊ ನಾವೀಗ ಈ ಲಂಬಕೋನ ತ್ರಿಭುಜ ADOದಲ್ಲಿ ಡಿ ಕೋನವು 90 ಡಿಗ್ರಿ ಆಗಿರುವುದನ್ನು ಗಮನಿಸಬಹುದು. ಯಾಕೆಂದರೆ ODಯನ್ನು ABಗೆ ಲಂಬವಾಗಿ ಎಳೆದಿದ್ದೇವೆ. ಸೊ ಈ ಲಂಬಕೋನ ತ್ರಿಭುಜ AODಯಲ್ಲಿ ಕೋನ AOD 60 ಡಿಗ್ರಿ, ADO 90 ಡಿಗ್ರಿ ಆದರೆ ಕೋನ A 30 ಡಿಗ್ರಿ ಆಗುತ್ತದೆ. ಏಕೆಂದರೆ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರೋದ್ರಿಂದ 180 ಡಿಗ್ರಿಯಲ್ಲಿ ಕೋನ AOD ಅಂದರೆ 60 ಡಿಗ್ರಿ ಮತ್ತು ಕೋನ ADO ಅನ್ನು ಕಳೆದಾಗ ಬರುವ ಉತ್ತರ 30 ಡಿಗ್ರಿ. ಆದ್ದರಿಂದ ಇಲ್ಲಿ ಕೋನ A 30 ಡಿಗ್ರಿ ಆಗಿರುತ್ತದೆ. ಹಾಗಾಗಿ ನಾನಿಲ್ಲಿ ಕೋನ A = 30 ಡಿಗ್ರಿ ಎಂದು ಬರೆದುಕೊಂಡಿದ್ದೇನೆ. ಪ್ರಶ್ನೆಯಲ್ಲಿ ನಾವು ಈ ಜಾದಿಂದ ಉಂಟಾದ ಈ ಲಘುವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ಈ ಲಘುವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ ನಾವು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜ AOBಯ ವಿಸ್ತೀರ್ಣವನ್ನು ಕಳೆಯಬೇಕು. ಈ ತ್ರಿಭುಜ AOBಯ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಮಗೆ ಈ ತ್ರಿಭುಜ AOBಯ ಪಾದ ABಯ ಅಳತೆ ಮತ್ತು ತ್ರಿಭುಜ AOBಯ ಎತ್ತರ ODಯ ಅಳತೆಗಳು ತಿಳಿದಿರಬೇಕು. ಏಕೆಂದರೆ ತ್ರಿಭುಜದ ವಿಸ್ತೀರ್ಣದ ಸೂತ್ರವು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರವಾಗಿದೆ. ಲಂಬಕೋನ ತ್ರಿಭುಜ AODಯನ್ನು ನಾವು ಪರಿಗಣಿಸಿದರೆ ಈ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ AOನ ಅಳತೆ ಮಾತ್ರ ತಿಳಿದಿದೆ. ಉಳಿದ ಎರಡು ಬಾಹುಗಳ ಅಳತೆಗಳು ನಮಗೆ ತಿಳಿದಿಲ್ಲ. ಹಾಗಾಗಿ ನಾವಿಲ್ಲಿ ಪೈಥಾಗೋರಸ್ನ ಪ್ರಮೇಯವನ್ನು ಬಳಸಿ ಈ ಎರಡು ಬಾಹುಗಳ ಅಳತೆಗಳನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಆದ್ದರಿಂದ ನಾನಿಲ್ಲಿ ತ್ರಿಕೋನಮಿತಿಯ ಅನುಪಾತಗಳನ್ನು ಬಳಸಿಕೊಂಡು ಈ ತ್ರಿಭುಜ AODಯ ಸಹಾಯದಿಂದ ತ್ರಿಭುಜ AOBಯ ಎತ್ತರ ODಯನ್ನು ಕಂಡುಹಿಡಿಯುತ್ತೇನೆ. ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕೊಸೆಕ್ ಎ, ಸೆಕ್ ಎ ಮತ್ತು ಕಾಟ್ ಎ ಎಂಬ 6 ತ್ರಿಕೋನಮಿತಿ ಅನುಪಾತಗಳಿದ್ದಾವೆ. ಈ ತ್ರಿಕೋನಮಿತಿ ಅನುಪಾತಗಳ ಬಗ್ಗೆ ನೀವು ಅಧ್ಯಾಯ 11ರಲ್ಲಿ ಕಲಿಯಲಿದ್ದೀರಿ. ಇಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಸೈನ್ ಎ ಮತ್ತು ಕಾಸ್ ಎಗಳ ಅನುಪಾತಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಇಲ್ಲಿ A ಅಂದರೆ ಲಂಬಕೋನ ತ್ರಿಭುಜದ ಲಘುಕೋನವಾಗಿದೆ. ಈ ಅನುಪಾತಗಳನ್ನು ಬರೆಯೋದಕ್ಕಿಂತ ಪೂರ್ವದಲ್ಲಿ ನಾವು ಲಘುಕೋನಕ್ಕೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಬಾಹುಗಳನ್ನು ಹೆಸರಿಸಿಕೊಳ್ಳಬೇಕು. ಇಲ್ಲಿ ನಾವು ಲಂಬಕೋನ ತ್ರಿಭುಜ AODಯನ್ನು ಪರಿಗಣಿಸಿದರೆ ಈ ಲಂಬಕೋನ ತ್ರಿಭುಜದ ವಿಕರ್ಣ AO ಆಗಿದೆ. ಅದೇ ರೀತಿ ಲಘುಕೋನ A ಅನ್ನು ಪರಿಗಣಿಸಿದರೆ ಈ ಲಘುಕೋನ Aದ ಅಭಿಮುಖ ಬಾಹು ಅಥವಾ ಇದಕ್ಕೆ ಎದುರಿರುವ ಬಾಹು OD ಇಲ್ಲಿ ಅಭಿಮುಖ ಬಾಹು ಆಗುತ್ತದೆ. ಅದೇ ರೀತಿ ಮೂರನೇ ಬಾಹು AD ಪಾರ್ಶ್ವ ಬಾಹು ಆಗುತ್ತದೆ. ಕಾಸ್ ಎದ ಅನುಪಾತವು ಪಾರ್ಶ್ವ ಬಾಹು ಭಾಗಿಸು ವಿಕರ್ಣವಾಗುತ್ತದೆ. ಸೊ ನಾವು ಇಲ್ಲಿ ಲಂಬಕೋನ ತ್ರಿಭುಜ AODಯನ್ನು ತೆಗೆದುಕೊಂಡಾಗ ಲಂಬಕೋನ ತ್ರಿಭುಜ AODಯಲ್ಲಿ A ಲಘುಕೋನವಾಗಿದೆ. ಇದರ ಬೆಲೆಯು 30 ಡಿಗ್ರಿ ಆಗಿದೆ. ಆದ್ದರಿಂದ ನಾವಿಲ್ಲಿ ಕಾಸ್ 30 ಡಿಗ್ರಿಯನ್ನು ಪರಿಗಣಿಸಿದಾಗ ಕಾಸ್ 30 ಡಿಗ್ರಿಯ ಅನುಪಾತವು ಪಾರ್ಶ್ವಬಾಹು ಭಾಗಿಸು ವಿಕರ್ಣ ಆಗಿರುವುದರಿಂದ ಲಘುಕೋನ Aಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಪಾರ್ಶ್ವಬಾಹು AD ಆಗುತ್ತದೆ, ಭಾಗಿಸು ವಿಕರ್ಣ OA ಆಗುತ್ತದೆ. ಸೊ ಹಾಗೆ ಕೆಲವು ನಿರ್ದಿಷ್ಟ ಕೋನಗಳಾದ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ ಈ ನಿರ್ದಿಷ್ಟ ಕೋನಗಳಿಗೆ ಸಂಬಂಧಿಸಿದಂತೆ ತ್ರಿಕೋನಮಿತಿ ಅನುಪಾತಗಳ ಬೆಲೆಗಳನ್ನು ಸಹ ನಾವು ಅಧ್ಯಾಯ 11ರಲ್ಲಿ ಕಲಿಯಲಿದ್ದೇವೆ. ಈ ನಿರ್ದಿಷ್ಟ ಕೋನಗಳಿಗೆ ಸಂಬಂಧಿಸಿದ ಕೋಷ್ಟಕವನ್ನು ನೀವು ಗಮನಿಸಿದಾಗ ಇಲ್ಲಿ ಕಾಸ್ 30 ಡಿಗ್ರಿಯ ಬೆಲೆಯು ವರ್ಗಮೂಲ 3/2 ಆಗಿರೋದ್ರಿಂದ ಕಾಸ್ 30 ಡಿಗ್ರಿಯ ಸ್ಥಾನದಲ್ಲಿ ವರ್ಗಮೂಲ 3/2 ಆದೇಶಿಸಿಕೊಂಡಿದ್ದೇನೆ. = AD ಅನ್ನು ನಾವು ಕಂಡುಹಿಡಿಯಬೇಕು. AD ಅನ್ನು ಇದ್ದಾಗೆ ಬರೆದುಕೊಂಡಿದ್ದೇನೆ. OA ನ ಬೆಲೆಯು 12 ಸೆಂಟಿಮೀಟರ್ ಆಗಿರೋದ್ರಿಂದ ಛೇದದಲ್ಲಿ ನಾನು OA ನ ಸ್ಥಾನದಲ್ಲಿ 12 ಬರೆದುಕೊಂಡಿದ್ದೇನೆ. ಮುಂದಿನ ಹಂತದಲ್ಲಿ ಈ 12 ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು ಅಂಶಕ್ಕೆ ಹೋಗುತ್ತದೆ. ಅಂಶಕ್ಕೆ ಹೋಗಿ ಇದು 12 ಗುಣಿಸು ವರ್ಗಮೂಲ 3 ಆಗುತ್ತದೆ. ಭಾಗಿಸು 2 ಇದ್ದಾಗೆ ಬರೆದುಕೊಳ್ಳಿ. = AD 2 1 2 2 6 12 ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ ADಯ ಬೆಲೆಯು 6 ವರ್ಗಮೂಲ 3 ಆಗುತ್ತದೆ. ಆದರೆ ABಯು ADಯ 2ರಷ್ಟಿರೋದ್ರಿಂದ ನಾವಿಲ್ಲಿ AB = 2 ಗುಣಿಸು AD ಎಂದು ಬರೆದುಕೊಳ್ಳೋಣ. = 2 ಗುಣಿಸು ADಯ ಬೆಲೆ 6 ವರ್ಗಮೂಲ 3 = 2 12 ವರ್ಗಮೂಲ 3 ಸೆಂಟಿಮೀಟರ್. ಸೊ ಆದ್ದರಿಂದ ಇಲ್ಲಿ ತ್ರಿಭುಜ AODಯ ಪಾದ ABಯ ಬೆಲೆಯು 12 ವರ್ಗಮೂಲ 3 ಸೆಂಟಿಮೀಟರ್ ಆಗುತ್ತದೆ.
ಸೊ ಇದೇ ರೀತಿ ನಾವು ಸೈನ್ ಅನುಪಾತವನ್ನು ಬಳಸಿ ಈ ಲಂಬಕೋನ ತ್ರಿಭುಜದ ಎತ್ತರ ಓಡಿಯನ್ನು ಕಂಡುಹಿಡಿಯೋಣ. ಸೈನ್ ಅನುಪಾತವು ಅಭಿಮುಖ ಬಾಹು ಭಾಗಿಸು ವಿಕರ್ಣವಾಗಿದೆ. ಇಲ್ಲಿ ಲಘುಕೋನ 30 ಡಿಗ್ರಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಅಭಿಮುಖ ಬಾಹು ಓಡಿ ಭಾಗಿಸು ವಿಕರ್ಣ OA ಆಗಿದೆ. ಆದ್ದರಿಂದ ನಾನಿಲ್ಲಿ ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಓಡಿ ಭಾಗಿಸು ವಿಕರ್ಣ OA ಎಂದು ಬರೆದುಕೊಂಡಿದ್ದೇನೆ. ನಿರ್ದಿಷ್ಟ ಬೆಲೆಗಳಿಗೆ ಸಂಬಂಧಿಸಿದಂತೆ ತ್ರಿಕೋನಮಿತಿ ಅನುಪಾತಗಳ ಬೆಲೆಗಳನ್ನು ನೋಡಿದಾಗ ಸೈನ್ 30 ಡಿಗ್ರಿಯ ಬೆಲೆಯು 1/2 ಆಗಿದೆ. ಹಾಗಾಗಿ ಸೈನ್ 30 ಡಿಗ್ರಿಯ ಸ್ಥಾನದಲ್ಲಿ ನಾವು ಅದರ ಬೆಲೆ 1/2 ಆರಿಸಿಕೊಳ್ಳೋಣ. ಈಸ್ ಈಕ್ವಲ್ ಟು ಓಡಿಯ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಇದನ್ನು ಇದಾಗೆ ಬರೆದುಕೊಳ್ಳೋಣ. OA ತ್ರಿಭುಜದ ವಿಕರ್ಣದ ಅಳತೆಯು 12 ಸೆಂಟಿಮೀಟರ್ ಆಗಿರೋದ್ರಿಂದ ಛೇದದಲ್ಲಿ ನಾವು OA ಸ್ಥಾನದಲ್ಲಿ 12 ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ 12 ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು ಅಂಶಕ್ಕೆ ಹೋಗುತ್ತದೆ. ಇದು 12/2 ಆಗುತ್ತದೆ. ಈಸ್ ಈಕ್ವಲ್ ಟು ಓಡಿ 2 1 2 2 6 12 ಆಗೋದ್ರಿಂದ ಇಲ್ಲಿ ತ್ರಿಭುಜ EOBಯ ಎತ್ತರ ಓಡಿಯ ಬೆಲೆಯು ಇಲ್ಲಿ 6 ಸೆಂಟಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ತ್ರಿಭುಜ AOBಯ ಪಾದ AB ಮತ್ತು ತ್ರಿಭುಜ AOBಯ ಎತ್ತರ ಓಡಿಯ ಬೆಲೆಗಳನ್ನು ಕಂಡುಹಿಡಿದ ನಂತರ ತ್ರಿಭುಜ AOBಯ ವಿಸ್ತೀರ್ಣವನ್ನು ನಾವೀಗ ಕಂಡುಹಿಡಿಯೋಣ. ಆದ್ದರಿಂದ ನಾವಿಲ್ಲಿ ತ್ರಿಭುಜ AOBಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಣಿಸು ತ್ರಿಭುಜ AOBಯ ಪಾದ AB ಗುಣಿಸು ತ್ರಿಭುಜ AOBಯ ಎತ್ತರ OD ಎಂದು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಅರ್ಧವನ್ನು ಇದಾಗೆ ಬರೆದುಕೊಳ್ಳೋಣ. ತ್ರಿಭುಜ AOBಯ ಪಾದ ABಯ ಅಳತೆಯು ಇಲ್ಲಿ 12 ವರ್ಗಮೂಲ 3 ಆಗಿರೋದ್ರಿಂದ ABಯ ಸ್ಥಾನದಲ್ಲಿ ನಾವು 12 ವರ್ಗಮೂಲ 3 ಎಂದು ಬರೆದುಕೊಳ್ಳೋಣ. ಗುಣಿಸು ಓಡಿ ತ್ರಿಭುಜ AOBಯ ಎತ್ತರ ಓಡಿಯ ಬೆಲೆಯು 6 ಸೆಂಟಿಮೀಟರ್ ಆಗಿರೋದ್ರಿಂದ ಓಡಿಯ ಸ್ಥಾನದಲ್ಲಿ 6 ಎಂದು ಬರೆದುಕೊಳ್ಳೋಣ. ಸೊ 2 1 2 2 6 12 ಆಗುವುದರಿಂದ ಈ 6 ಮತ್ತು 6 ಗುಣಿಸಿಕೊಂಡಾಗ ಬರುವ ಗುಣಲಬ್ಧ 36 ಆಗುತ್ತದೆ. ಗುಣಿಸು ವರ್ಗಮೂಲ 3. ಆದ್ದರಿಂದ ಇಲ್ಲಿ ತ್ರಿಭುಜ AOBಯ ವಿಸ್ತೀರ್ಣವು 36 ವರ್ಗಮೂಲ 3 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹೀಗೆ ನಾವು ತ್ರಿಭುಜ AOBಯ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಲಘು ತ್ರಿಜ್ಯಾಂತರ ಖಂಡ OAPBಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಆದ್ದರಿಂದ ನಾನಿಲ್ಲಿ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ θ/360 ಡಿಗ್ರಿ ಗುಣಿಸು πr² ಬರೆದುಕೊಂಡಿದ್ದೇನೆ. ಮುಂದಿನ ಹಂತದಲ್ಲಿ ಈ ಸೂತ್ರದಲ್ಲಿ ನಾವೀಗ ಥೀಟಾದ ಬೆಲೆ 120 ಡಿಗ್ರಿಯನ್ನು ಆದೇಶಿಸಿದಾಗ θ/360 ಡಿಗ್ರಿಯು 120 ಡಿಗ್ರಿ ಭಾಗಿಸು 360 ಡಿಗ್ರಿ ಆಗುತ್ತದೆ. ಫೈನ ಬೆಲೆಯನ್ನು ನಮಗೆ 3.14 ಎಂದು ಬಳಸಿ ಅಂತ ಹೇಳಿರೋದ್ರಿಂದ ಫೈನ ಸ್ಥಾನದಲ್ಲಿ ನಾವು 3.14 ಬರೆದುಕೊಳ್ಳೋಣ. ಗುಣಿಸು ಆರ್ನ ಬೆಲೆಯು 12 ಸೆಂಟಿಮೀಟರ್ ಆಗಿರೋದ್ರಿಂದ ಆರ್ನ ಜಾಗದಲ್ಲಿ ನಾನು 12 ಎಂದು ಬರೆದುಕೊಂಡಾಗ ಆರ್ದ ವರ್ಗವು 12ರ ವರ್ಗವಾಗುತ್ತದೆ. ಈ 0 ಮತ್ತು 0 ಕ್ಯಾನ್ಸಲ್ ಮಾಡ್ರಿ. 12 1 12 3 36 ಆಗುತ್ತದೆ. ಮುಂದಿನ ಹಂತದಲ್ಲಿ ಈ 1/3 ಇದ್ದಾಗೆ ಬರೆಯಿರಿ. 3.14 ಸಹ ಇದ್ದಾಗೆ ಬರೆಯಿರಿ. ಸೊ 12ರ ವರ್ಗವನ್ನು ನಾವಿಲ್ಲಿ 12 ಗುಣಿಸು 12 ಆಗಿ ಬರೆದುಕೊಳ್ಳೋಣ. 3 1 3 3 4 12 ಆಗುವುದರಿಂದ ಇಲ್ಲಿ 12ಕ್ಕೆ 3ರಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ 4 ಆಗುತ್ತದೆ. 3.14 ಗುಣಿಸು 4 ಗುಣಿಸು 12 ಮಾಡಿದಾಗ ಬರುವ ಉತ್ತರವು 150.72 ಆಗುತ್ತದೆ. ಆದ್ದರಿಂದ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಇಲ್ಲಿ 150.72 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹೀಗೆ ನಾವು ತ್ರಿಭುಜ AOBಯ ವಿಸ್ತೀರ್ಣ ಮತ್ತು ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಲಘು ವೃತ್ತ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈ ಲಘು ವೃತ್ತ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದರೆ ನಾವು ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ತ್ರಿಭುಜ AOBಯ ವಿಸ್ತೀರ್ಣವನ್ನು ಕಳೆಯಬೇಕು. ಆದ್ದರಿಂದ ನಾನಿಲ್ಲಿ ಲಘು ವೃತ್ತ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ AOBಯ ವಿಸ್ತೀರ್ಣವೆಂದು ಬರೆದುಕೊಂಡಿದ್ದೇನೆ. ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 150.72 ಆಗಿರೋದ್ರಿಂದ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಜಾಗದಲ್ಲಿ ನಾನು 150.72 ಬರೆದುಕೊಂಡಿದ್ದೇನೆ. ಮೈನಸ್ ತ್ರಿಭುಜ AOBಯ ವಿಸ್ತೀರ್ಣ. ತ್ರಿಭುಜ AOBಯ ವಿಸ್ತೀರ್ಣವು ಇಲ್ಲಿ 36 ವರ್ಗಮೂಲ 3 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸೊ ಇದನ್ನು ನಾವು ಸಂಕ್ಷೇಪಿಸಿ ಇದರ ಉತ್ತರವನ್ನು ಇಲ್ಲಿ ಬರೆಯಬೇಕು ಅಥವಾ ನೇರವಾಗಿ ಇದೇ ಉತ್ತರವನ್ನು ನೀವು ಇಲ್ಲಿ ಬರೆಯಬಹುದು. ಸೊ ಇದನ್ನು ಸಂಕ್ಷೇಪಿಸಿದಾಗ 36 ಗುಣಿಸು ವರ್ಗಮೂಲ 3 ವರ್ಗಮೂಲ 3ರ ಬೆಲೆಯನ್ನು ನಮಗೆ 1.73 ಎಂದು ಬಳಸಿ ಅಂತ ಹೇಳಿರೋದ್ರಿಂದ ವರ್ಗಮೂಲ 3ರ ಸ್ಥಾನದಲ್ಲಿ ನಾನು 1.73 ಬಳಸಿದಾಗ ಇದು 36 ಗುಣಿಸು 1.73 ಆಗುತ್ತದೆ. ಇವೆರಡರ ಗುಣಲಬ್ಧವು 62.28 ಆಗುತ್ತದೆ. ಆದ್ದರಿಂದ ಇಲ್ಲಿ ತ್ರಿಭುಜ AOBಯ ವಿಸ್ತೀರ್ಣದ ಸ್ಥಾನದಲ್ಲಿ ನಾನು ಇದರ ವಿಸ್ತೀರ್ಣ 62.28 ಆದೇಶಿಸಿಕೊಂಡಿದ್ದೇನೆ. 150.72ರಲ್ಲಿ 62.28 ಕಳೆದಾಗ ಬರುವ ಉತ್ತರ 88.44 ಆಗುತ್ತದೆ. ಆದ್ದರಿಂದ ಲಘು ವೃತ್ತಖಂಡದ ವಿಸ್ತೀರ್ಣವು ಇಲ್ಲಿ
88.44 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ.